ಸಡಗರ ಸಂಭ್ರಮದಿಂದ ಮನೆಗಳಲ್ಲಿ ದೀಪ ಹಚ್ತಾ ಇದ್ದೀರಾ, ಪಟಾಕಿ ಸಿಡಿಸ್ತಾ ಇದ್ದೀರಾ, ಹಾಗೆ ಪಾಡ್ಯಕ್ಕೆ ಸಿದ್ಧವಾಗ್ತಾ ಇದ್ದೀರಾ. ಆದರೆ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಬದಲಾವಣೆಯಂತೆ ದಿನಕ್ಕೊಂದು ಹೇಳಿಕೆಗಳ ಮೇಲೆ ಮುಂದಿನ ರಾಜಕಾರಣ ಏನಾಗುತ್ತೆ, ದೇಶದ ರಾಜಕಾರಣ ಏನಾಗುತ್ತೆ ಅನ್ನೋ ಕುತೂಹಲ ಸಹಜವಾಗಿ ರಾಜಕಾರಣಿಗಳಲ್ಲಿರುತ್ತೆ. ರಾಜಕಾರಣಿಗಳ ಜೊತೆಗೆ ಪ್ರತಿ ಶ್ರೀಸಾಮಾನ್ಯನಲ್ಲೂ ಇರುತ್ತೆ. ಹಾಗಾದ್ರೆ ಈ ಬಾರಿಯ ದೀಪಾವಳಿಯ ವಿಶೇಷತೆ ಏನು, ಪಾಡ್ಯದ ವಿಶೇಷತೆ ಏನು, ಇದರ ಜೊತೆಗೆ ರಾಜಕೀಯ ಬದಲಾವಣೆಗಳಾದ್ರೆ ಯಾರು ಅಧಿಪತಿ ಆಗ್ತಾರೆ, ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜ್ಯದಾದ್ಯಂತ ಸುಪ್ರಸಿದ್ಧರು, ರಾಜಗುರು ಅಂತಲೇ ಖ್ಯಾತರಾದ ದ್ವಾರಕನಾಥ ಗುರೂಜಿ ಅವರು ನಮ್ಮೊಂದಿಗಿದ್ದಾರೆ. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮ ನಮಸ್ಕಾರ ಅಮ್ಮ, ಎಲ್ಲರಿಗೂ ವೀಕ್ಷಕರಿಗೆ ನಿಮಗೆಲ್ಲರಿಗೂ ನಮಸ್ಕಾರ. ಎಲ್ರಿಗೂ ದೀಪಾವಳಿ ಶುಭಾಶಯಗಳು. ನಮ್ಮ ರಾಜ್ಯ 7 ಕೋಟಿ ಜನ, ಭಾರತ ದೇಶದಲ್ಲಿ 132 ಕೋಟಿ ಜನರು ಎಲ್ಲ ಕಡೆ ದೀಪಾವಳಿ ಆಚರಿಸ್ತಾರೆ. ಎಲ್ಲ ನಮ್ಮ ಇಡೀ ಭಾರತ ಉದ್ದಗಲದಲ್ಲೇ ಮಾಡ್ತಾ ಆಚರಣೆ ಇದೆ. ಎಲ್ರಿಗೂ ದೀಪಾವಳಿ ಒಳ್ಳೆಯ ಬೆಳಕು ನೀಡಿ ಅವರು ಹೆಚ್ಚು ಇನ್ನೂ ಕೆಲಸ ಮಾಡಿ ಅವರ ಶ್ರೇಯಸ್ಸು, ಆರೋಗ್ಯ, ಧನ ಕನಕ ಎಲ್ಲ ಸಿಕ್ಕಿ ಅವರಿಗೆ ಸುಖವಾಗಿರಲಿ ದೇಹದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನಾನು ಎಲ್ಲಿಗಿಂತ ನಮ್ಮ ದೇಶ ನೋಡಬೇಕು. ದೇಶ ಚೆನ್ನಾಗಿ ನಾವು ಚೆನ್ನಾಗಿರ್ತೀವಿ. ನಮ್ಮಿಂದ ದೇಶ ಅಲ್ಲ, ದೇಶದಿಂದ ನಾವು ನಮ್ಮ ದೇಶವನ್ನು ಕಾಪಾಡೋಣ. ಆ ದೇಶದಲ್ಲಿ ಈ ದೇಶದಲ್ಲಿ ಒಳ್ಳೆಯವರುಗಳೇ ಬಂದು ಆಡಳಿತವನ್ನು ಮಾಡಿ ಪ್ರಜಾಕ್ಷೇಮವನ್ನು ನೋಡಿ ಪ್ರಜೆಗೆ ಒಳ್ಳೇದು ಮಾಡ್ತಕ್ಕಂಥ ಒಂದು ದೊರೆಗಳು ಸಿಕ್ಕಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ. ಈಗ ನಾವು ಲಕ್ಷ್ಮೀ ಪೂಜೆ ಮುಕ್ತಾಯ ಆಯಿತು, ನರಕ ಚತುರ್ದಶಿ ಆಯಿತು, ಪಾಡ್ಯಕ್ಕೆ ಸಿದ್ಧತೆಗಳನ್ನು ನಡೆಸ್ಕೊಳ್ತಾ ಇದ್ದೀವಿ. ಬಹಳ ಸಂಕ್ಷಿಪ್ತವಾಗಿ ಪಾಡ್ಯದ ವಿಶೇಷತೆ ಮತ್ತು ಆಚರಣೆ ಹೇಗಿರಬೇಕು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದು. ಅದಾದಮೇಲೆ ನಾವು ರಾಜಕೀಯಕ್ಕೆ ಹೋಗೋಣ, ರಾಜಕೀಯ ನಾಯಕರ ಭವಿಷ್ಯ ಏನಿದೆ ಅಂತ ತಿಳ್ಕೊಳ್ಳೋಣ. ಪಾಡ್ಯದ ವಿಶೇಷತೆ ಒಂದು ಸ್ವಲ್ಪ ತಿಳಿಸ್ಕೊಡೋದಾದ್ರೆ, ದೀಪಾವಳಿ ಅಂತಂದರೆ ನರಕ ಚತುರ್ದಶಿಯಿಂದ ಆರಂಭ ಆಗುತ್ತೆ. ಅವತ್ತು ಶಾಸ್ತ್ರದಲ್ಲಿ ಕಡ್ಡಾಯ ಮಾಡಿದ್ದಾರೆ, ಆ ದಿನ ಮನುಷ್ಯನ ಅಭ್ಯಂಗ ಮಾಡಲೇಬೇಕು, ಅಭ್ಯಂಜನ ಸ್ನಾನ ಆಗಲೇಬೇಕು. ದಿನ ಪ್ರತಿ ಶನಿವಾರ ಮಾಡಿದ್ರೆ ಪುರುಷರು ಒಳ್ಳೆಯದು, ಹೆಣ್ಣು ಮಕ್ಕಳು ಶುಕ್ರವಾರ ಮಾಡೋದು ಅತ್ಯಂತ ಒಳ್ಳೆಯದು. ಆದರೆ ಅದಕ್ಕೆ ನಿಗದಿ ಮಾಡೋದು ಹೇಗೆ ಅಂತಂದರೆ, ಯಾವಾಗಲೂ ಆಗದೇ ಇದ್ರೂ ಒಂದು ಯುಗಾದಿ ಪಾಡ್ಯ ಮತ್ತು ನಮ್ಮ ಈ ದೀಪಾವಳಿಯ ಪಾಡ್ಯ ಅಥವಾ ಚತುರ್ದಶಿ ಅಭ್ಯಂಗ ಮಾಡಿದ್ರೆ ಮನುಷ್ಯನಿಗೆ ರೋಗದ ದಿನಗಳು ಹೋಗಿ ಅವನು ಸುಖವಾಗಿ, ಚೆನ್ನಾಗಿ, ಶಾಂತವಾಗಿ, ಆರೋಗ್ಯವಾಗಿ, ದುಡುಕಾಯಿನಾಗಿ 100 ವರ್ಷ ಬದುಕ್ಬೋದು ಅಂತ ಹೇಳಿದೆ. ಅದಕ್ಕೆ ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು ಅದು ಮುಗಿದಿದೆ, ಅಭ್ಯಂಗ ಮುಗಿದಿದೆ. ಅವತ್ತೇ ರಾಕ್ಷಸ ಸಂಹಾರ ಕೂಡ ಆಗಿದೆ. ಅಲ್ಲಿ ದೇವರು ಎದ್ದು ಬಂದಿದ್ದಾನೆ. ಎದ್ದು ಬಂದು ನೆನ್ನೆ ದಿವಸನೇ ನೆರವೇರಿಸಿ ಮುಗಿದು ಇವತ್ತು ನಾವು ಅಮಾವಾಸ್ಯೆಗೆ ಬಂದಿದ್ದೇವೆ. ಅಮಾವಾಸ್ಯೆ ದಿವಸನೇ ಕೇದಾರೇಶ್ವರ ವ್ರತ ನಡೆದೋಗಿದೆ. ಅದು ಬಹುಳ ಚತುರ್ದಶಿ ದಿವಸನೇ ಬರುತ್ತೆ ಕೇದಾರೇಶ್ವರ ವ್ರತ. ತುಂಬ ಅತ್ಯಂತ ದೀಪಾವಳಿಗೆ ಒಂದು ಭಾಗ ಕೇದಾರೇಶ್ವರನದು. ಈಶ್ವರನ ಪೂಜೆ. ಪಾರ್ವತಿಗೆ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಗಂಧರ್ವ ತನ್ನ ಇದನ್ನು ತೋರಿಸಿ ಗೌರವ ಕೊಡದರೆ ನಡ್ಕೊಂಡು ಹೋಗ್ತಾನೆ. ಅವಳು ಶಪಥ ಮಾಡಿ ದೇವರನ್ನು, ಈಶ್ವರನ್ನೇ ಧ್ಯಾನ ಮಾಡಿ ಪೂಜೆ ಮಾಡಿ ಅರ್ಧ ದೇಹವನ್ನು ಕೊಡು ಅಂತ ಕೇಳ್ತಾಳೆ. ಅದಕ್ಕೆ ಅವಳು ಅರ್ಧ ದೇಹ ಕೊಟ್ಬಿಟ್ಟಿದ್ದಾನೆ ಆಗಲೇ ಈಶ್ವರ. ಅಂಥ ಒಂದು ಕೇದಾರೇಶ್ವರ ಮಾಡ್ತಕ್ಕಂಥದ್ದು ಹಿತಕರವಾದ್ದು ಮುಗಿದಿದೆ. ಆಗಲೇ ಇವತ್ತು ಅಮಾವಾಸ್ಯೆ ಮಧ್ಯಾಹ್ನ 3:45 ಮುಗಿದು ಪಾಡ್ಯ ಆಗಿದೆ. ಬಲೀಂದ್ರ ಪೂಜೆ ಬರ್ತಾ ಇರತಕ್ಕಂಥವ್ರು ಹಿಂದೆ ಮಾಡಬೇಕು, ನಾಳೆ ಮಾಡೋದು ಕೂಡ ಏನು ತಪ್ಪಿಲ್ಲ. ಬಲಿಚಕ್ರವರ್ತಿ ವಿಷ್ಣು ಅವನ ದರ್ಪವನ್ನು ಮುರಿಯೋಕ್ಕೋಸ್ಕರವೇ ಅವನು ಬಲಿಚಕ್ರವರ್ತಿಯಿಂದೇನು ಎಲ್ಲರೂ ಸೋಲಿಸಿ ಇಡೀ ದೇವತೆಗಳು ಮಾನವರೆಲ್ಲ ಓಡಿಸಿ 3 ಲೋಕ ಅವನೇ ಆಗಬೇಕು ಅಂತ ಹೊರಟವನು. ಆಗ ಮನುಷ್ಯರಿಗೆ ಅಶಾಂತಿ ಉಂಟಾಗಿ ಇವನು ಇಂದ್ರಾದಿ ದೇವತೆಗಳೆಲ್ಲ ಹೋಗಿ ನಾರಾಯಣನ ಕೇಳ್ತಾರೆ, ಏನು ಮಾಡೋದಪ್ಪ ಇದ್ದಾನೆ ಅಂತ. ಆಗ ಸಾಕ್ಷಾತ್ ನಾರಾಯಣ ಹೇಳ್ತಾನೆ, ನೀವು ಹೆದರಬೇಡಿ, ಅವನ ದರ್ಪ ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಆದರೆ ಅವನು ಕೊಡಗೈದೊರೆ, ಕೊಟ್ಟ ಮಾತು ಏನಾರು ಕೊಡ್ತೀನಿ ಅಂದರೆ ಕೊಟ್ಟೇ ಕೊಡೋನು. ಈಗ ನಮ್ಮ ಸರ್ಕಾರಗಳು ಬಂದರೆ ಚುನಾವಣೆ ಆಗೋರು ಗೆಲ್ಲವರು ಕೊಟ್ಟೇ ಕೊಡ್ತೀನಿ ಅಂತಾರೆ, ಆಮೇಲೆ ಇಲ್ಲ ಅಂದ್ಬಿಡ್ತಾರೆ. ಯಾರಿಗೂ ಏನು ಮಾಡೋಲ್ಲ, ಏನೂ ಆಗೋಲ್ಲ. ಜನಗಳು ತುಂಬ ಒದ್ದಾಡ್ತಾ ಇದ್ದಾರೆ. ವಿಪರ್ಯಾಸವಾದಂಥ ಒಂದು ಹಂತ ಕೊಟ್ಟೋಗ್ಬಿಟ್ಟಿದ್ದೇವೆ. ಈಗಂತೂ ನಮ್ಮ ರಾಜ್ಯ ಸರ್ಕಾರದ ದುಡ್ಡು ಇಲ್ಲ, ಕೆಲಸ ಮಾಡೋಕ್ಕೆ ಅವರಿಗೆ ಒಂದು ಮಹಾಸಂಕಲ್ಪವೇ ಇಲ್ಲ. ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಗ್ಯಾರಂಟಿ ಕೊಟ್ಟರು, ಸಂಬಳ ಕೊಡೋದು ದುಡ್ಡಿಲ್ಲ, ರೋಡ್ ರಿಪೇರಿ ಮಾಡೋಕ್ಕೆ ದುಡ್ಡಿಲ್ಲ. ಆಮೇಲೆ ನೌಕರಿಯಲ್ಲಿದ್ದವ್ರಿಗೆ ಸಂಬಳ ಬಂತು ಬಿಟ್ಟರೆ ಬಂತು. ಈಗ ಯಾವುದೋ ಲೈಬ್ರರಿ ಒಬ್ಬನು ಕತೆ ಕೇಳಿದ್ರೆ ನೀವೇನಾಗಿದೆ ಅಂಥೇಳಿ ಅದೆಲ್ಲ ನೋಡಿದ್ರೆ ಭಾಳ ಬೇಸರವಾಗುತ್ತೆ. ಆದರೆ ಅದೇ ಅವನು ದೊರೆಯಾಗಿ 3 ಲೋಕಕ್ಕೆ ದೊರೆಯಾಗಿ ಬಲೀಂದ್ರ ಚಕ್ರವರ್ತಿ ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಕೊಡ್ತಾನೆ. ಆಗ ಹೋಗಿ ನಾರಾಯಣ ಒಂದು ಬಾಲಕನ ವೇಷ ವಾಮನ ರೂಪನಾಗಿ ಹೋಗಿ ಕೇಳ್ತಾನೆ,
ನನಗೆ ನೋಡಪ್ಪ ಏನು ಕೊಡಬೇಡ, ನಾನು 3 ಹೆಜ್ಜೆ ನಡೀತೇನೆ ಅಂತಾನೆ. ಅವನಿಗೆ ಗೊತ್ತಾಗಲ್ಲ ಅವನು ಯಾರು ಅಂತೇಳಿ ತಥಾಸ್ತು ಬಿಡ್ತಾನೆ. 3ನೇ ಹೆಜ್ಜೆನ ತಲೆ ಮೇಲೆ ಇಡ್ತಾನೆ, ಪಾತಾಳಕ್ಕೆ ಹೊರಟೋಗ್ತಾನೆ. ಆದರೆ ವರ ಕೊಡ್ತಾನೆ ಅವನಿಗೆ, ಮೋಕ್ಷವನ್ನು ಕೊಟ್ಟು ಪಾತಾಳ ಲೋಕಕ್ಕೆ ಅವನೇ ಅಧಿಪತಿ. ಆ ದಿವಸ ದೀಪಾವಳಿನಲ್ಲಿ ಪಾತಾಳ ಲೋಕದಲ್ಲಿ ಕೂಡ ದೀಪ ಹಚ್ತಾರೆ. ಇಡೀ ಲೋಕವೇ ಭೂಲೋಕದಲ್ಲಿ ದೀಪಾವಳಿ ಮಾಡಿ ಈ ಬಲಿ ಚಕ್ರವರ್ತಿನ ದಿನ ಅವತ್ತು ಮೋಕ್ಷ ಪಡೆದ ದಿವಸ ಅಂಥೇಳಿ ಅದಕ್ಕೆ ವಿಶೇಷವನ್ನು ಕೊಟ್ಟಿದ್ದಾರೆ. ವಾಮನಮೂರ್ತಿಗೆ ಅಂದರೆ ಮಹಾವಿಷ್ಣುವಿಗೆ ಬಲಿಚಕ್ರವರ್ತಿ ವ್ರತವನ್ನು ಮಾಡೋಕ್ಕೆ ಒಂದು ಅಪ್ಪಣೆ ಕೊಡ್ತಾರೆ. ಬಲಿಚಕ್ರವರ್ತಿ ಸಮೇತವಾಗಿ ವಾಮನಮೂರ್ತಿಯನ್ನು ಪೂಜೆ ಮಾಡೋದು ಶಾಸ್ತ್ರದಿಂದ ಬಂದಿದೆ. ರಾಜನ ಪೂಜೆಯೂ ಹೌದು, ನಾರಾಯಣನ ಪೂಜೆ ಹೌದು. ಆ ಪೂಜೆ ಮಾಡಿದ್ರೆ ವಾಮನದೇವರು ಮಹಾವಿಷ್ಣು ತೃಪ್ತಿಪಡಿಸ್ಕೊಂಡು ಬೇಕಾದ್ದೆಲ್ಲ ಗಳಿಸ್ಕೋಬೋದು. ಪಾಡ್ಯ ಶುರುವಾಗಿದೆ, ಕೆಲವರು ಇಂದು ಮಾಡಿದ್ದಾರೆ, ನಾಳೆ ಮಾಡ್ತಾರೆ. ಆ ವಾಮನದೇವರು ಮಹಾವಿಷ್ಣು ಈ ಲೋಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು, ಅವನು ಕಾಪಾಡಲಿ, ಎಲ್ಲರೂ ಸದ್ಬುದ್ಧಿ ಬರಲಿ ಅಂತ ನಾನು ಖಂಡಿತವಾಗಿ ಎಲ್ಲರ ಪರವೂ ಪ್ರಾರ್ಥನೆ ಮಾಡ್ತೇನೆ. ವಾಮನ ದೇವರ ಆರಾಧನೆಯೊಂದಿಗೆ ಸ್ಮರಣೆಯೊಂದಿಗೆ ನಾವು ಮುಂದಕ್ಕೆ ಹೋಗೋಣ. ನೀವು ಆಗಲೇ ಹೇಳ್ತಾ ಇದ್ರಿ ರಾಜ್ಯ ಸರ್ಕಾರದ ಬಗ್ಗೆ ಒಂದಷ್ಟು ಹೇಳ್ತಾ ಇದ್ರಿ, ಹಾಗಾಗಿ ರಾಜ್ಯದ ರಾಜಕಾರಣಿಗಳ ಭವಿಷ್ಯ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋ ಕುತೂಹಲ ನಮಗಂತೂ ಇದೆ. ಸದ್ಯಕ್ಕೆ ಪ್ರಚಲಿತವಾಗಿರೋದು DK ಶಿವಕುಮಾರ್ ಅವರು. ಇಡೀ ರಾಜ್ಯದಾದ್ಯಂತ ಅವರು ಒಂದು ಸುದ್ದಿ ಹೇಳ್ತಾರೆ ಅಂತ ಹೇಳಿದ್ರೆ ಅಥವಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗುತ್ತೆ. ಅವರು CM ಆಗಬೇಕು ಅನ್ನೋದು ಅವರ ಕನಸು, ಅವರ ಆಪ್ತರ ಕನಸು. ಆದರೆ ತೊಡಕುಗಳು ಬಹಳ ಇವೆ. ಅವರ ಭವಿಷ್ಯ ಏನಿದೆ? ಇದೆಲ್ಲ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೇನೆ. ರಾಜೀವಗಳನ್ನ ಪಡ್ಕೊಂಬಂದಿರಬೇಕು. ಯಾರು ಬೇಕು ಅಂತ ಸಿಗಲ್ಲ, ಬರಬೇಡ ಅಂದರೆ ಬಿಡಲ್ಲ. ಹೌದು, ಸಿದ್ದರಾಮಯ್ಯ ಅವರು ಜನತಾದಳದ ಬಂದು 2ನೇ ಮುಖ್ಯಮಂತ್ರಿ ಆಗಿದ್ದಾರೆ. ಏನೋ ಪರಮಾತ್ಮ ಅವ್ರ ಜನ್ಮದ ಯಾವ್ದು ಪುಣ್ಯ ಇತ್ತು, ದೊರೆ ಮೇಲೆ ಹಣೆ ಮೇಲೆ ಬರೆದುಬಿಟ್ಟಿದ್ದಾರೆ, ಕೂತ್ಕೊಂಡಿದ್ದಾರೆ. ಅವರನ್ನು ದಾಟ್ಕೊಂಡು ಆಗಲಿಲ್ಲ. ಯಾವುದನ್ನೂ ಬಲವಂತವಾಗಿ ನಾವು ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಒಂದು ಇನ್ನೊಂದು, ರಾಮಾಯಣದಲ್ಲಿ ದೇವರೇ ಹೇಳಿಬಿಟ್ಟಿದ್ದಾನೆ, ಯಾವುದು ಆಗಲ್ಲ, ನಾ ಮಾಡಿದೆ ನೀ ಮಾಡಿದೆ ಅವನಿಗೆ ಕೆಟ್ಟದಾಯಿತು ಅಂತ ಹೇಳಬೇಡ. ನಮ್ಮ ಪ್ರಾರಬ್ಧ ಏನಿದೆ ನಡೀತಾ ಇರುತ್ತೆ, ಅದಕ್ಕೆ ಯಾರನ್ನ ಗುರಿ ಮಾಡಬಾರ್ದು ನಾವು ಅಂತ ರಾಮಾಯಣ ಪಾರಾಯಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಾನು ಕಾಲವನ್ನು ನಿಗದಿ ಮಾಡೋಕ್ಕೆ ಹೋಗಿಲ್ಲ. ನಾನು ಚಿಕ್ಕದಿಂದ ಅವನ್ನ ಬಲ್ಲೆ, ಅವನು ಸೋಮಾರಿ ಅಲ್ಲ, ತುಂಬ ಶ್ರಮವಹಿಸಿ ಕೆಲಸ ಮಾಡ್ತಕ್ಕಂಥವನು. ನೀವೇ ನೋಡಿದ್ದೀರ, ಪಕ್ಷ ಕಟ್ಟಿ ಪಕ್ಷದಲ್ಲಿ ಸಿದ್ದರಾಮಯ್ಯ ಎಷ್ಟು ಪಾತ್ರ ಇದೆಯೋ ಅಷ್ಟೇ ಪಾತ್ರ ಅವನದು ಕೂಡ ಇದೆ. ಅವನಿಗೆ ಅವನು ಕೇಳೋ ಹಕ್ಕಿದೆ, ಕೇಳಿದ್ದಾನೆ, ಅದನ್ನು ಕೊಡೋರು ಕೊಡಬೇಕು. ಕೊಡಲಿಲ್ಲ ಅಂತಂದರೆ ಯಾರೇನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ. ಈಗ ಕಾಂಗ್ರೆಸ್ನವ್ರು ಕೂರಿಸಿದ್ದಾರೆ, ಕಾಂಗ್ರೆಸ್ ಸರ್ಕಾರ. ಆದರೆ ಕೇವಲ ಒಬ್ಬರು ಭರವಸೆ ಮೇಲೆ ಕೂರಿಸಿಲ್ಲ ಸರ್ಕಾರವನ್ನು. ಅಧ್ಯಕ್ಷ, ಭಾರತೀಯ ಪಕ್ಷ ಅಧ್ಯಕ್ಷ ಅವನು ನಮ್ಮ ಸಿದ್ದರಾಮಯ್ಯ ಇಬ್ಬರೂ ಶ್ರಮಪಟ್ಟು ಮಾಡಿದ್ದಾರೆ. ಆದರೆ ಏನು ತಪ್ಪಿಲ್ಲ. ಏನೋಡು, ಒಂದು ಸೇರು ಅಕ್ಕಿ ಹಾಕಿದ್ರೆ ತಾಯಿ ಸಮವಾಗಿ ಮಕ್ಕಳಿಗೆ ಹಂಚ್ತಾಳೆ. ತಂದೆ ಆದವನು ಎಲ್ಲ ಮಕ್ಕಳು ಅನ್ನ ಕೊಡ್ತಾನೆ. ಅದೇ ತತ್ವದಲ್ಲಿ ಹಿರಿಯರಿದ್ದಾರೆ ಅವರು, 2ನೇ ಟರ್ಮು ಕೆಲಸ ಕಲ್ತ್ಕೊಳ್ಳಿ, ನಾಳೆಗೆ ದೃಷ್ಟಿಯಿಂದ ಅವನೊಬ್ಬ ತಯಾರು ಮಾಡಿ ಇನ್ನೊಬ್ಬನ ತಯಾರು ಮಾಡೋ ಅನ್ನೋ ಬುದ್ಧಿ ಎಲ್ಲ ರಾಜ್ಯಗಳಿಗೂ ಇರಬೇಕು. ಈಗ ಯಾರು ತಯಾರು ಮಾಡಿದ್ದಾರೆ ಹೇಳಿ? ಸೆಕೆಂಡ್ ಲೈನ್ನ ಯಾರೂ ಮಾಡಿಲ್ವಲ್ಲ. ಆದರೆ ಸಿದ್ದರಾಮಯ್ಯವರು ಒಂದು ಎಕ್ಸಾಂಪಲ್ ಆಗಿ ಈ ರಾಜ್ಯದ ಉನ್ನತಿಗೆ ಶ್ರೇಯಸ್ಸಿಗೆ ಕಾರಣರಾಗಿ ಅವನ ಆಶೀರ್ವಾದ ಮಾಡಿ ಕೊಡೋ ದಿನ ಬರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಅಷ್ಟೇ. ನಾನು ಇಲ್ಲಿಗೆ ನಿಮ್ಮನ್ನು ಬಿಡೋದಿಲ್ಲ, ಯಾಕಂದರೆ ನೀವು ಹತ್ತಿರದಿಂದ ಬಲ್ಲಿರಿ, ರಾಜಕಾರಣ ಏನಾಗ್ತದೆ ಅಂತ ತಿಳ್ಕೊಳ್ತಾ ಇದ್ದೀರಿ. ಹಾಗೆ ಅವರ ಕುಂಡಲಿನೂ ನಿಮ್ಮ ಕಣ್ಮುಂದೆ ಇದೆ, ಯಾರಿಗೂ ಹೇಳಬೇಕಾಗಿಲ್ಲ ನಿಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.